ಎಲ್ರಿಗೂ ನಮಸ್ಕಾರ. ನಾವಿವತ್ತು ಶಂಕರ್ ಪಾಳಿ ಮಾಡ್ತಾಯಿದ್ದೀವಿ. ಶಂಕರ್ ಪೋಳಿನೂ ಅಂತಾರೆ. ಇದೊಂಥರ ಬಿಸ್ಕೆಟ್ ಥರ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ. ಮಕ್ಕಳೆಲ್ಲ ಸ್ಕೂಲಿಗೆ ಹೋಗ್ಬೇಕಾದ್ರೆ 4 ಬ್ಯಾಗಲ್ಲಿ ಹಾಕಿ ಕಳಿಸಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾವಿವತ್ತು ಮಾಡಿದ್ದೀವಿ ಸಿಂಪಲ್ಲಾಗಿ. ನೀವು ನೋಡಿ ಯಾವ ಥರ ಅಂತ ಆಯ್ತು ನೋಡೋಣ. ಇಲ್ಲಿ ಯಾವ ಥರ 2 ಕಪ್ ಮೈದಾ ಹಿಟ್ಟು ತೊಗೊಂಡಿದ್ದೀವಿ. ಮತ್ತು ಅದಕ್ಕೆ ನೀರು ಮಿಕ್ಸ್ ಮಾಡೋಕ್ಕೆ ಸ್ವಲ್ಪ ಡಾಲ್ಡ ತೊಗೊಂಡಿದ್ದೀವಿ. ಮತ್ತು 1 ಕಪ್ ಸಕ್ಕರೆ ತೊಗೊಂಡಿದ್ದೀವಿ. 2 ಕಪ್ಪಿಗೆ 1 ಕಪ್ ಸಕ್ಕರೆ ತೊಗೊಂಡಿದ್ದೀವಿ. ಮತ್ತು ಏಲಕ್ಕಿ ತೊಗೊಂಡಿದ್ದೀವಿ 2-3. ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಎಷ್ಟಿದ್ರೆ ನೀವು ಒಂದು ಶಂಕರ್ ಪೋಳಿ ಅಂತ ಮಾಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ, ಸಿಂಪಲ್ಲಾಗಿರುತ್ತೆ, ಮತ್ತು ಎಲ್ಲರೂ ಇಷ್ಟಪಡ್ತಾರೆ. ಬನ್ನಿ ಯಾವ ಥರ ಪ್ರೊಸೆಸಿಂಗ್ ಮಾಡೋದು ನೋಡೋಣ. ಯಾವ ಥರ ಮಾಡೋದು ನೋಡೋಣ. ಐಟಮಲ್ಲಿ ನೋಡ್ಕೊಳ್ಳಿ, ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಡ್ಕೊಳ್ಳಿ. ಫಸ್ಟಿಗೆ ಇಲ್ಲಿ ನಾವು ಸಕ್ಕರೆನ ಮಿಕ್ಸಿ ಮಾಡ್ಕೊಳ್ಳೋಣ, ಸಣ್ಣ ಮಾಡ್ಕೊಳ್ಳೋಣ. ಸಕ್ಕರೆ ಮತ್ತು ಏಲಕ್ಕಿ ಒಂದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಸಣ್ಣ ಮಾಡ್ಕೊಳ್ಳೋಣ. ಈ ಥರ ಮಿಕ್ಸ್ ಮಾಡ್ಕೊಂಡು ಒಂದು ಪಾತ್ರೆ ಹಾಕ್ಕೊಂಡು ಇವಾಗ ಹಿಟ್ಟು ಮತ್ತು ಸಕ್ಕರೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. 2 ಕಪ್ ಮೈದಾ ಹಿಟ್ಟು ತೊಗೊಂಡಿದ್ದಲ್ಲ ಅದು ಇದಕ್ಕೆ ಮಿಕ್ಸ್ ಮಾಡಬೇಕು. ಒಳ್ಳೆ ಬಿಸ್ಕೆಟ್ ಬಂದಂಗೆ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮೈದಾ ಹಿಟ್ಟು 2 ಕಪ್ ಇದಕ್ಕೆ ಹಾಕ್ಕೊತಿದ್ದೀನಿ. ಹಾಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡ್ಬಿಡೋಣ. ಜಾಸ್ತಿ ಹಾಕೋಗ್ಬಾರ್ದು ಮತ್ತು ತುಂಬ ಗಟ್ಟಿನ ಆಗಬೇಕು. ಸ್ವಲ್ಪ ಇದು ಡಾಲ್ಡ ತೊಗೊಂಡು ಅದು ಹಾಕ್ತಾಯಿದ್ವಿ. ಉಪ್ಪು ಮತ್ತು ಏಲಕ್ಕಿ ಸಕ್ಕರೆ ಒಂದರಲ್ಲಿ ಹಾಕಿದ್ವಿ. ಹಾಕ್ಬಿಟ್ಟು ಕಲಿಸ್ತಾ ಇದ್ದೀವಿ ನೋಡಿ. ಇವಾಗ ನೋಡಿ ಯಾವ ಥರ ಸ್ವಲ್ಪ ನೀರು ಹಾಕೊಂಡು ಕುತ್ಕೊಳ್ಬೇಕು, ಚೆನ್ನಾಗಿರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ಕಲಿಸ್ಕೊಳ್ಬೇಕು. ಈ ಥರ ಆಯ್ತು ನೋಡಿ ನಮ್ಮದು ಹಿಟ್ಟು. ಸೂಪರಾಗಿ ಬರುತ್ತೆ. ಇವಾಗ ಹಾಲು ಹಾಕ್ಕೊಂಡು ಬೇಕಾದ್ರೆ ಕಲಿಸ್ಕೊಬೋದು. ಹಾಲು ಸಕ್ಕರೆಯಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಕರಗಿಸ್ಬಿಟ್ಟು ಆಗ್ಬೋದು. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀವಿ. ಹಂಗೆ ಚಪಾತಿ ಮಾಡ್ಕೊತಾ ಇದ್ದೀವಿ. ಈ ಥರ ಚಪಾತಿ ಸ್ವಲ್ಪ ದಪ್ಪ ಇರಬೇಕು. ಸ್ವಲ್ಪ ದಪ್ಪ ಇರಬೇಕು. ಚಪಾತಿಗಿಂತ 3-4 ಚಪಾತಿ ಅಷ್ಟು ದಪ್ಪ ಇರಬೇಕು. ಥರ ದಪ್ಪ ಮಾಡಿಬಿಟ್ಟು ನಾವು ಕರ್ಜಿಕಾಯಿ ಕಟ್ ಮಾಡ್ತೀವಲ್ಲ ಅದರಿಂದ ಕಟ್ ಮಾಡ್ಕೊಳ್ಬೇಕು ನೀಟಾಗಿ. ನೋಡಿ ಈ ಥರ ದಪ್ಪ ಇದೆ. ಈ ಥರ ಕರ್ಜಿಕಾಯಿ ಕಟ್ ಮಾಡಿದ್ದೀನಿ ನಮ್ಮ ಹತ್ರ. ಇದರಿಂದ ಕಟ್ ಮಾಡ್ತೀವಿ. ಡಿಸೈನಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಡಿಸೈನ್ ಕೂಡ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಯಾವ ಥರ ಬರ್ತದೆ ಅಂತ. ಈ ಥರ ಕಟ್ ಮಾಡ್ಕೋಬೇಕು. ಡೈಮಂಡ್ ಬೇಕಾದ್ರೆ ಕಟ್ ಮಾಡ್ಕೋಬೋದು. ಇದರಲ್ಲಿ ನಾವು ಸ್ಕ್ವೇರಲ್ಲಿ ಕಟ್ ಮಾಡ್ತಾ ಇದ್ದೀವಿ. ನೋಡಿ ಯಾವ ಥರ ಬರ್ತಾ ಇದೆ. ನೋಡಿ ಇನ್ನೊಂದು ಚಪಾತಿ ಮಾಡ್ಕೊತಿದ್ದೀವಿ. ನೀವು 1-2 ಚಪಾತಿ ಮಾಡ್ಕೊಂಡು ಕಟ್ ಮಾಡ್ಕೊಬಿಟ್ಟು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಒಂದೇ ಸರಿ ಎಲ್ಲ ಮಾಡ್ಕೊತಿದ್ರೆ ಅಂಟುತ್ತೆ ಸ್ವಲ್ಪ. ತುಂಬ ಅಂದರೆ ತುಂಬ ಸೂಪರ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಈ ಥರ ಕಟಿಂಗ್ ಮಾಡ್ಕೊಳ್ಬೇಕು.
ನಾನು 4-5 ಚಪಾತಿ ಇದೆಲ್ಲ ಒಂದೇ ಸರಿ ಕಟ್ ಮಾಡ್ಕೊಂಡು ಇವಾಗ ಕರಿತಾ ಇದ್ದೀವಿ ಎಣ್ಣೆಗೆ. ಎಣ್ಣೆ ಕಾಯ್ದಿದೆ ಚೆನ್ನಾಗಿ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಕರಿಬೇಕು, ಜಾಸ್ತಿ ಒತ್ತಿಸ್ಬಾರ್ದು, ಚೆನ್ನಾಗಿರುತ್ತೆ. ನೀವು ಹಂಗೆ ಹಾಕಿದ್ರೆ ಅದು ಬಿಡಿ ಬಿಡಿ ಆಗುತ್ತೆ ಎಣ್ಣೆಲ್ಲ ಹೋದ್ಮೇಲೆ ಆಟೋಮೆಟಿಕ್ಕಾಗಿ. ಎಣ್ಣೆ ಕೈಗೆ ಸಿಡಿದೆ, ಸ್ವಲ್ಪ ಸ್ಲೋ ಆಗಿ ಹಾಕಬೇಕು. ತುಂಬ ಚೆನ್ನಾಗಿ ಬರುತ್ತೆ ಬಿಸ್ಕೆಟ್ ಥರ. ಈ ಥರ ಕರಿತಾ ಇದೆ ನೋಡಿ. ಮೀಡಿಯಮ್ಗಿಂತ ಸ್ವಲ್ಪ ಫ್ಲೇಮ್ ಕಡಿಮೆ ಇರಬೇಕು. ಆ ಥರ ಬರ್ತದೆ ನೋಡಿ ನಮ್ಮದು. ನಾವು ತುಂಬ ಸ್ಲೋ ಆಗಿ ತೋರಿಸ್ತಾ ಇದ್ದೀವಿ, ಯಾಕಂದರೆ ಎಲ್ಲ ಅರ್ಥ ಆಗಲಿ ಅಂತ. ಗಡಿಬಿಡಿ ಮಾಡಿ ಒಂದೊಂದೇ ಸ್ವಲ್ಪ ತೋರಿಸಿ ಚೆನ್ನಾಗಿರಲ್ಲ. ಸ್ವಲ್ಪ ಸ್ಲೋ ಆಗಿ ತೋರಿಸ್ತಾ ಇದ್ದೀವಿ, ಎಲ್ಲರಿಗೂ ಅರ್ಥ ಆಗಲಿ, ಚೆನ್ನಾಗಿ ನೋಡ್ಬಿಟ್ಟು ಮಾಡಲಿ. ನೋಡಿ ಯಾವ ಥರ ಬರ್ತದೆ. ಸ್ವಲ್ಪ ಬಿಸ್ಕೆಟ್ ಕಲರ್ ಬರೋವರೆಗೂ ಕರಿಬೇಕು ಚೆನ್ನಾಗಿ. ಚೆನ್ನಾಗಿ ಬಿಸ್ಕೆಟ್ ಕಲರ್ ಬರೋವರೆಗೂ ಕರಿಬೇಕು. ನೋಡಿ ಯಾವ ಥರ ಬಂತು ಕಲರು. ಯಾವ ತೆಗೆದುಬಿಡೋಣ. ಸ್ವಲ್ಪ ಜಾಸ್ತಿ ಆಗಬೇಕಾದ್ರೆ ಹಾಕೊಂಡು ಕರಿಬೋದು, ಇಲ್ಲ ಕಡಿಮೆ ಹಾಕಿದ್ರೆ ಕರಿಬೋದು. ಚೆನ್ನಾಗಿ ಬಂದರೆ ಸಾಕು. ಯಾವ ಥರ ಬಂದಿದೆ, ಸೇಮ್ ಬಿಸ್ಕೆಟೇ. ಇನ್ನೊಂದು ಬ್ಯಾಚ್ ಕರಿಯೋಣ. ಇದು ಜಾಸ್ತಿ ಹಾಕೊಂಡು ಕರಿತಾ ಇದೆ ನೋಡಿ. ಯಾವ ಥರ ಬಂತು ನೋಡಿ. ತುಂಬ ಅಂದರೆ ತುಂಬ ಸೂಪರಾಗಿ ಬರುತ್ತೆ. ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ. ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ. ಸ್ಕೂಲಿಗೆಲ್ಲ 4 ಕೊಟ್ಟು ಕಳಿಸ್ಬೋದು. ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಎಲ್ರಿಗೂ ತುಂಬ ಧನ್ಯವಾದಗಳು.